ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ದಕ್ಷಿಣ ಕನ್ನಡದಲ್ಲಿ ವರುಣನ ಅಬ್ಬರಕ್ಕೆ ಸಾವಿನ ಚೀತ್ಕಾರ ಕೇಳಿಸ್ತಾ ಇದೆ. 10 ಗಂಟೆ ಅಬ್ಬೆ ತಬ್ಬಿದ ಮಕ್ಕಳ ಜೀವವನ್ನೇ ಗುಡ್ಡ ನುಂಗಿ ಹಾಕಿದೆ. ಅವಶೇಷದ ಅಡಿಯಲ್ಲಿ ಕಣ್ಣು ಪಿಳುಕಿಸಿ ಕೈ ಸನ್ನೆ ಮಾಡಿ ಕೂಗಿದ ಕೂಸಿನ ಮೇಲೂ ಕಾರುಣ್ಯ ತೋರದ ವಿಧಿ ಘೋರ ಬರಹ ಬರೆದಿದ್ದಾನೆ. ಕಂಡ ದೃಶ್ಯಗಳು ಮಾತ್ರ ಕಣ್ಣೀರು ಕೋಡಿ ಓಡಿಸ್ತಾ ಇದೆ. ಕರಾವಳಿಯ ಮೇಲೆ ಮಳೆ ಅಲುಗದೆ ನಿಂತಿದ್ದಾನೆ. ಸುರಿದ ಮಳೆ ಅವಾಂತರಗಳ ನೋವಿನ ಪಟ್ಟಿಯನ್ನು ಸೃಷ್ಟಿಸಿದೆ. ದೇರಳಕತ್ತೆ ಮಂಜನಾಡಿಯಲ್ಲಿ 2 ಬಾಲೆಯರು ಬಲಿಯಾದರೆ, ತೋಟಬೆಂಗ್ರೆ ಅಳಿವೆ ಬಾಗಿಲು ಹತ್ರ ದೋಣಿ ಮಗುಚಿ 2 ನೀರು ಪಾಲಾಗಿದ್ದಾರೆ. ಮೈಸೂರಲ್ಲೂ ಸಾವಿನ ಶರ ಬರೆದಿದೆ. ಒಂದು ಕಡೆ ಮಳೆ ನೋವಿನ ಹೊಳೆ ಹರಿಸ್ತಾ ಇದ್ರೆ, ಇನ್ನೊಂದು ಕಡೆ ಪ್ರತೀಕಾರದ ರಕ್ತ ಹರಿತಾ ಇದೆ. ಕಡಲ ತಡಿ ಮಂಗಳೂರು ಕಂಟ್ರೋಲ್ ತಪ್ಪಿದೆ. ಡಿಸಿಎಂ ಡಿಕೆಶಿ ಎಲ್ಲಾ ಘಟನೆಗೂ ಬಿಜೆಪಿಯತ್ತ ಬೊಟ್ಟು ಮಾಡಿದರೆ, ಪರಮೇಶ್ವರ್ ಮತ್ತಷ್ಟು ಗಂಭೀರವಾಗಿದ್ದಾರೆ. ನಾಳೆ ದಿನೇಶ್ ಗುಂಡೂರಾವ್ ಮೀಟಿಂಗ್ ಕರೆದಿದ್ದಾರೆ. ಇದೊಳ್ಳೆ ಮೊಂಡಾಟ ಆಗೋಯ್ತು. ನಾನು ಹೇಳಿದ್ದೆ ಸರಿ ಅಂತ ಕಮಲ್ ಬೃಹಸ್ಪತಿ ಆಗ್ತಿದ್ದಾರೆ. ತಪ್ಪು ಮಾಡಿಲ್ಲ, ಕ್ಷಮೆ ಕೇಳಲ್ಲ ಅಂತ ಕನ್ನಡದ ಮೇಲೆ ಹುಸಿ ಪ್ರೀತಿಯ ಬಣ್ಣದ ವೇಷ ತೊಟ್ಟಿದ್ದಾರೆ. ಕೆರಳಿದ ಸಚಿವ ತಂಗಡಗಿ ಬ್ಯಾನ್ ಶಿಕ್ಷೆ ಫಿಕ್ಸ್ ಅಂತಿದ್ರೆ, ನಟಿ ರಚಿತಾ ರಾಮ್ ದೊಡ್ಡವರ ದಡ್ಡತನ ಬಯಲಿಗೆಳೆದಿದ್ದಾರೆ. ಕುಂತ್ರು ನಿಂತರು ನಿಂದೆ ಧ್ಯಾನ ಅನ್ನೋ ರೀತಿ ಪಾಕಿಸ್ತಾನಕ್ಕೆ ಬ್ರಹ್ಮೋಸ್ ದುಸ್ವಪ್ನವಾಗಿ ಕಾಡ್ತಾ ಇದೆ. ಆಪರೇಷನ್ ಸಿಂಧೂರದ ಆರ್ಭಟ ಗಡಗಡ ನಡುಗ್ತಾ ಇರೋ ಪಾಕ್ ಆ ರಾತ್ರಿಯ ಆಟ ಮುಗಿಸಿದ ಬ್ರಹ್ಮಾಸ್ತ್ರವನ್ನು ನೆನಪಿಸಿಕೊಳ್ತಾ ಇದೆ. ಇತ್ತ ವಿಕ್ರಾಂತ್ ನೌಕೆಗೆ ರಕ್ಷಣಾ ಸಚಿವರು ಭೇಟಿ ಮಾಡಿದರೆ, ಪೂಂಚ್ಗೆ ಅಮಿತ್ ಶಾ ಭೇಟಿ ನೀಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.